ನೋಡಿ, ಚಿಕ್ಕಪೇಟೆಯ ಸ್ಕ್ರಾಪ್ ಗೌಡನ್ಗೆ ಬೆಂಕಿ ಬಿದ್ದು ದಗದಗನೆ ಹೊತ್ತಿ ಉರುತ್ತದೆ. ಇಂಥ ಒಂದು ಅವಘಡ ಸಂಭವಿಸಿಬಿಟ್ಟಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಒಂದು ದುರ್ಘಟನೆಯಲ್ಲಿ. ಯಾಕಂದ್ರೆ ಈ ಒಂದು ಘಟನೆ ಏನು ನಡೀತಾ ಇದೆ ಚಿಕ್ಕಪೇಟೆಯ ಸ್ಕ್ರಾಪ್ ಗೌಡನ್ನಲ್ಲಿ ಧಗಧಗ ಅಂತ ಬೆಂಕಿ ಕಾಣಿಸ್ಕೊಂಡಿದೆ. ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಅಲ್ಲಿ ಪ್ಲಾಸ್ಟಿಕ್ ಮತ್ತೆ ಕೆಲ ಸ್ಕ್ರಾಪ್ಗಳ ವಸ್ತುಗಳನ್ನ ಇಟ್ಟಿದ್ರು. ಅಂತಹ ಮಳಿಗೆಯಲ್ಲಿ ಘಟನೆ ನಡೆದಿದೆ. ಯಾವ ಕಾರಣಕ್ಕೆ ನಡೆದಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ, ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರಬಹುದು ಅನ್ನೋ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಚಿಕ್ಕಪೇಟೆಯ ಸ್ಕ್ರಾಪ್ ಗೌಡನ್ನಲ್ಲಿ ಧಗಧಗ ಅಂತ ಬೆಂಕಿ ಹೊತ್ತುರಿತಾ ಇದೆ. ವಸ್ತುಗಳನ್ನು ಇಟ್ಟಿದ್ದಂತಹ ಮಳಿಗೆಯಲ್ಲೂ ಕೂಡ ಸಂಪೂರ್ಣವಾಗಿ ಅಗ್ನಿಗೆ ಆಹುತಿ ಆಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಅಲ್ಲಿನ ಸ್ಥಳೀಯರು ಅಕ್ಕಪಕ್ಕ ಮಳಿಗೆಯವರು ವಿಷಯ ಮುಟ್ಟಿಸ್ತಾ ಇದ್ದಂತೆ ಅಗ್ನಿಶಾಮಕ ದಳದವರು ಕೂಡ ದೌಡಾಯಿಸಿ ಸ್ಥಳಕ್ಕೆ ಬಂದಿದ್ದಾರೆ. ಅದು ಕೂಡ 2 ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಬಂದಿದ್ದಾರೆ. ಇನ್ನು ಈ ಒಂದು ಏನು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಆದರೆ ಈ ಒಂದು ಬೆಂಕಿ ಅವಘಡ ಸಂಭವಿಸಿತು. ಇದರಲ್ಲಿ ಯಾವುದೇ ರೀತಿ ಮಳಿಗೆಯಲ್ಲಿ ಇದ್ದವರಿಗೆ ಅಥವಾ ಅಕ್ಕಪಕ್ಕ ಮಳಿಗೆಯವರಿಗೆ ಅದೃಷ್ಟವಶಾತ್ ಏನೂ ಆಗಿಲ್ಲ, ಪ್ರಾಣಹಾನಿ ಕೂಡ ಸಂಭವಿಸಿಲ್ಲ. ನೋಡಿ, ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸ್ತಾ ಇಲ್ಲ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಅಕ್ಕಪಕ್ಕದಲ್ಲಿ ಕೂಡ ನಡೆದಿಲ್ಲ. ಬರೀ ಆ ಒಂದು ಚಿಕ್ಕಪೇಟೆಯಲ್ಲಿರುವಂತಹ ಒಂದು ಮಳಿಗೆಗೆ ಮಾತ್ರ ಆಗಿರುವಂಥದ್ದು. ಅಲ್ಲಿ ಪ್ಲಾಸ್ಟಿಕ್ಕು ಕೆಲ ಸ್ಕ್ರಾಪ್ಗಳನ್ನು ಇಟ್ಟಿರುವಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿದೆ. ಆದರೆ ಅಕ್ಕಪಕ್ಕ ಇರುವಂತಹ ಮನೆಗಳಾಗಿರ್ಬೋದು ಅಥವಾ ಅಕ್ಕಪಕ್ಕ ಮಳಿಗೆಗಳಾಗಿರ್ಬೋದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಸದ್ಯಕ್ಕೆ ಅಲ್ಲಿಗೆ ಅಗ್ನಿಶಾಮಕ ದಳದವರು ಕೂಡ ಬಂದು ಬೆಂಕಿಯನ್ನು ನಂದಿಸಲು ಯಶಸ್ವಿಯಾಗಿದ್ದಾರೆ.